ಮೂಡ್ ಬಂದಿದೆ. ಆ ಟೀಸರ್ ಇರ್ಬೋದು, ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸಾಂಗಲ್ಲಿ ಹೀರೋ ಸರ್ ಮತ್ತು ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. 2-3 ಶಾರ್ಟಲ್ಲಂತೂ ಎಲ್ಲರೂ ವಿಷಲ್ ನೋಡಿಯುವಂಥ ಶಾರ್ಟ್ಸ್ಗಳಿದೆ. ನಿಮ್ಮ ಲುಕ್ಕು, ಆ ಒಂದು ಗಾಗಲ್ ಹಾಕ್ಕೊಂಡು, ಮತ್ತು ಸೀನ್ರಿ DOP ದಾಸ್ ಅವ್ರು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಕಥೆನೂ ಕೂಡ ತುಂಬ ಸಸ್ಪೆನ್ಸು ಥ್ರಿಲ್ಲರ್ ಇದೆ. ನಿಮಗೆ ನೋಡಿದಾಗೇನೋ ಒಂದು ಬಿಗಿನಿಂಗಲ್ಲಿ ಮೈಥಾಲಜಿ ಅನ್ನಿಸ್ಬೋದು, ಬಟ್ ಕತೆ ಮೈಥಾಲಜಿ ಜೊತೆಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಬಂದು ಒಬ್ಬ ಹೀರೋ ಸೋದರ ಮಾವನ ಪಾತ್ರ. ಅದು ತುಂಬ ಕ್ರಿಕೆಟ್ ಪಾತ್ರ. ಅದು ತೆರೆ ಮೇಲೆ ನೋಡಿದ್ರೆ ನಮ್ಮ ಹಿಂದಿನ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿ ಅವರು, ಧೀರೇಂದ್ರ ಗೋಪಾಲ್ ಅವರು, ತೂಗುಪ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದ ಪಾತ್ರನ ನೆನಪಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದು ನೀವು ಸೀನ್ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ರೆಕಾರ್ಡಿಂಗಲ್ಲಂತೂ ನಮಗೆ ಮೊನ್ನೆ ಪ್ರೊಡ್ಯೂಸರ್ಸ್ ಮಾತಾಡಿದಾಗ ನಾಗಿರೆಡ್ಡಿ ಅವರು ತುಂಬ ಅದ್ಭುತವಾಗಿ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಮ್ಯೂಸಿಕ್ ಕೂಡ ಬಿಲ್ಡಪ್ ಮಾಡಿದ್ದೀನಿ ಅಂದರು. ಭಾಳ ಸಂತೋಷ ಆಯಿತು. ಥ್ಯಾಂಕ್ಸ್ ನಾಗಿರೆಡ್ಡಿ ಸರ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗು ಅವರು ಮೊದಲನೇ ದಿನದಿಂದನೂ ಭಾಳ ನಮಗೆ ಸಪೋರ್ಟಿವ್ ಆಗಿ ಆ ಒಂದು ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ನಿರ್ದೇಶಕರು, ಇವತ್ತು ಮಳೆಯ ಕಾರಣದಿಂದ ಬರೋಕ್ಕಾಗಿಲ್ಲ ಅವರು, ಅನಂತರಾಜ್ ಅವರು ಈ ಕಥೆನ ತುಂಬ ಚೆನ್ನಾಗಿ ಮೌಲ್ಡ್ ಮಾಡಿದ್ದಾರೆ. ಇವತ್ತಿನ ದಿನಕ್ಕೆ ಏನು ಬೇಕು ಅದನ್ನು ಒಂದು ಪ್ರೇಕ್ಷಕರಿಗೆ ರಸದೌತಣ ನೀಡುವಂತೆ ಛಾಯಾಗ್ರಹಣ ಇರ್ಬೋದು, ಕತೆ ಇರ್ಬೋದು, ನಾಗಿರೆಡ್ಡಿ ಅವರು ಮತ್ತು ನಮ್ಮ ಅವರ ಸುಪುತ್ರರು ಇಬ್ಬರು ಕೂಡ ಟೈಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮೌಲ್ಡ್ ಮಾಡಿದ್ದಾರೆ. ಟೀಸರ್ ರಿಲೀಸಿಗೆ ಬಂದಿದ್ದು ನನ್ನ 25 ವರ್ಷಗಳ ಕರಿಯರಲ್ಲಿ ಇದೆ ಮೊದಲು. ಹಾಗಾಗಿ ಈ ಚಿತ್ರ ಯಾವತ್ತೂ ನೆನಪಿರುತ್ತೆ. ವಿಶೇಷತೆಗಳಂದರೆ ನಾಗಿರೆಡ್ಡಿ ಸರ್ ಜೊತೆನೂ ಮತ್ತು ರಾಜೇಶ್ ರಾಮನಾಥ್ ಸರ್ ಜೊತೆನೂ ಬಹುಶಃ 20 ವರ್ಷಗಳ ಹಿಂದೆ ಇಬ್ಬರ ಜೊತೆನೂ ಕೆಲಸ ಮಾಡಿದ್ವಿ. ರಾಜೇಶ್ ರಾಮನಾಥ್ ಸರ್ ಟ್ಯೂನ್ಗಳಿಗೆ ಇವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು, ಮತ್ತು ಈಗ ಅವರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ. ಇದರಲ್ಲಿ 2 ಹಾಡುಗಳನ್ನು ನಾನು ಬರೆದಿದ್ದೀನಿ. ಎರಡು ಹೂಮಳೆ ಅಂತ ಒಂದು, ಅಲ್ಲೊಂದು ಇಲ್ಲೊಂದು ಮೋಡವು ನಮ್ಮನ್ನೇ ಕದ್ದು ನೋಡುತ್ತವೆ ಅಂತ. ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀರಾ. ನಿಮಗೆ ಏಜ್ ಆಗ್ತಿಲ್ವಾ ಅಂತ, ಏನಾದರೂ ಫ್ರಿಜ್ ಒಳಗೆ ಕೂತ್ಕೋತೀರಾ ಮನೆ ಹೋಗಿ ಅಂತ ಒಂದು ಡೌಟ್ ಆಗ್ತಿದೆ ನಮಗೆ. ಈಗ ಇತ್ತೀಚೆಗೆ ಬರ್ತಿರೋ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಖಂಡಿತವಾಗಿ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ವಿಶೇಷವಾಗಿ ಯಾಕಂದರೆ ತುಂಬ ಅಬ್ಬರದ ಹಾಡುಗಳ ನಡುವೆ ಬಹಳ ಮೆಲೋಡಿಯಸ್ 4 ಹಾಡುಗಳು ಕೂಡ ಮೆಲೋಡಿ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೇಕ್ಷಕರ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ಕೊಡ್ತೀನಿ. ಕೊನೆಯದಾಗಿ ನೆನಪಿಸ್ಕೋಬೇಕು ಅಂದರೆ ಡೈರೆಕ್ಟರ್ ಅವರು ಅನಂತರಾಜ್ ಸರ್ ಮತ್ತು ಗಂಗು ಸರ್ನ ನೆನಪಿಸ್ಕೋಬೇಕು. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಅವರು ಮುಖ್ಯ ಕಾರಣಕರ್ತರು. ಎಲ್ರಿಗೂ ಒಳ್ಳೆಯದಾಗಿ, ಸಿನಿಮಾಗೂ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಈ ವರ್ಷದ್ದು ಈ ಸಿನಿಮಾ ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಮಳೆ ಬಂದರೆ ಸಕ್ಸಸ್ ಸಿಗುತ್ತೆ ಅಂತ. ಅಲ್ಲ, ಸೀರಿಯಸ್ ಆಗಿ ಆಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಮಳೆ ಬಂದರೆ ಶುಭ. ಅದಕ್ಕೆ ನಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆಮೇಲೆ ನನಗೆ ಇದರಲ್ಲಿ ಅವಕಾಶ ಮಾಡಿಕೊಂಡ ಗಂಗಣ್ಣನಿಗೆ ತುಂಬ ಧನ್ಯವಾದಗಳು. ಆಮೇಲೆ ನಿರ್ಮಾಪಕರಿಗೂ ಥ್ಯಾಂಕ್ ಯು ಸರ್. ನನಗೆ ಎರಡು ಹಾಡಿಗೆ ನಾನು ಮಾಡಿದ್ದೀನಿ. 2 ಹಾಡು ನೀವು ಏನು ನಾನು 2 ಹಾಡು ಕವಿರಾಜಿಗೆ ಬರೆದ ಹಾಡಿಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಹಾಡುಗಳು. ಆಮೇಲೆ ನನಗೆ ಒಳ್ಳೆ ಲೊಕೇಶನ್ ಕೊಟ್ಟರು ಗಂಗಣ್ಣ. ಆಮೇಲೆ ಡೈರೆಕ್ಟರ್ಗೆ ಥ್ಯಾಂಕ್ಸ್. ಆಮೇಲೆ ಕ್ಯಾಮರಾಮನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪಾಪ ನಾನು ಏನೇ ಹೇಳಿದ್ರು ಟಕ್ ಮಾಡೋರು. ನಮಗೆ ಕಡಿಮೆ ಟೈಮ್ ಇದ್ರೂ ಲೊಕೇಶನ್ ತುಂಬ ಶಿಫ್ಟಿಂಗ್ ಇತ್ತು, ಅಲ್ಲಿ ತುಂಬ ಕಡೆ ಶಿಫ್ಟ್ ಇತ್ತು. ಆದರೂ ತುಂಬ ಫಾಸ್ಟಾಗಿ ಕೆಲಸ ಮಾಡಿಕೊಟ್ರು. ಆಮೇಲೆ ರಾಘು ಜೊತೆ ಕೆಲಸ ಮಾಡೋದು ನಾನು ಅದೃಷ್ಟ ಅನ್ಕೋತೀನಿ. ಯಾಕೆಂದರೆ ಅದು ನಿಜವಾಗ ಸರ್ ಲಕ್ ಸರ್. ಏನಕ್ಕೆ ಅಂದರೆ ನನಗೆ ಕಂಫರ್ಟಬಲ್, ತುಂಬ ಈಸಿ ಆಗುತ್ತೆ. ಅಲ್ಲ ನೀವು ಹೇಳ್ತೀನಿ ಪ್ರಿಯವರೇ, ರಾಘವ್ರ ಜೊತೆ ರಿಹರ್ಸಲ್ ಬೇಕಾಗಿಲ್ಲ, ಶೂಟಿಂಗ್ ಸ್ಪಾಟಲ್ಲೇ ನಾವು ಕಂಪೋಸ್ ಮಾಡ್ಬೋದು. ಅಷ್ಟು ಒಳ್ಳೆ ಡ್ಯಾನ್ಸರು. ನಾನು ಹೇಳ್ತೀನಿ, ಅದ್ಭುತ ಡ್ಯಾನ್ಸರು. ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ನಮ್ಗೆ ಅವಕಾಶ ತುಂಬ ಕಡಿಮೆ ಇತ್ತು ಅಲ್ಲ, ಆದರೂ ಟ್ರೈ ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಆಮೇಲೆ ಪ್ರಿಯ ಪಾಪ ಬಂದು ರಿಹರ್ಸಲ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಪ್ರಿಯವರೇ, ನಿಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊತೀರಿ. ಈ ಮಳೆ ಹಿಂಗೆ ನಮಗೆ ಸಕ್ಸಸ್ ಕೊಟ್ಟಿದ್ದೆವು ಅಂದರೆ ನಾವು ಈ ವರ್ಷದ ಬಿಸಿಲು ನೆನೆ ತಗ ಬಿಸಿಲು ಮಳೆ ಬಂದಿದೆ. ಅದೇ ರೀತಿ ನಮಗೆ ಸಿನಿಮಾ ಸಕ್ಸಸ್ ಆಗಲಿ. ಈ ಸಿನಿಮಾ ಒಂದು ಸಿನಿಮಾ ಸಕ್ಸಸ್ ಆದರೆ ನಿರ್ಮಾಪಕರಿಗೆ, ಟೆಕ್ನಿಷಿಯನ್ಗೆ, ಹೀರೋಯಿನ್ಗೆ ಎಲ್ಲರೂ ಒಳ್ಳೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ ಅನ್ಕೋತೀನಿ. ನಿರ್ಮಾಪಕ ದುಡ್ಡು ಬಂದರೆ ನಮಗೂ ದುಡ್ಡು ಬರುತ್ತೆ. ಥ್ಯಾಂಕ್ ಯು ಸರ್. ಒಳ್ಳೆಯದು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಕ್ರಿಯೇಟಿಕಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತಾವೆಲ್ಲರೂ ನೋಡಿದ್ದೀರಾ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು.
ಅದೇ ಥರ ಇವಾಗ 20 ವರ್ಷ ಆದ ನಂತರ ನಾವು ಒಂದು ಸಿನಿಮಾ ಮಾಡೋಣ, ನನ್ನ ಕೈಲಾದಷ್ಟು ಅಷ್ಟು ನಮ್ಮ ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಹೀರೋ ಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಹೀರೋ ಸಿಕ್ಕಿದ್ರು, ಹೀರೋಯಿನ್ ಸಿಕ್ಕಿದ್ರು, ಡೈರೆಕ್ಟ್ರ್ ಸಿಕ್ಕಿದ್ರು, ಆಮೇಲೆ ನಮಗೆ ಎಕ್ಸಿಕ್ಯೂಟಿವ್ ಆದ ನಮ್ಮ ಗಂಗಾಧರ್ ಅವರು ಸಿಕ್ಕಿದ್ರು. ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಇವರು ಕವಿರಾಜ್ ಅವರು ನನಗೆ ಹಳೆಯ ದೋಸ್ತಿ. ಅದರಿಂದ ಒಂದು ವಿಷಯ ಏನಂದರೆ, ಇವರು ನನಗೆ ಬರೆದಿರೋ ಸಾಂಗ್ ಇದುವರೆಗೂ ದುಡ್ಡು ತಗೊಂಡಿಲ್ಲ, ಕೇಳೇ ಇಲ್ಲ ನನಗಿವರು. ನಾನು ಅದ್ಭುತ ಇದು. ಬೇರೆಯವರೆಲ್ಲ ಫಸ್ಟ್ ದುಡ್ಡು ಕೊಟ್ಟರೆ ಬರೀತಾರೆ, ಆದರೆ ಇವರು ಬರೆದ್ರು ಇದುವರೆಗೂ ಕೇಳಿಲ್ಲ. ಇದು ನಮ್ಮ ಮೇಲೆ ಪ್ರೀತಿನ ಏನೋ ಗೊತ್ತಾಗಲಿಲ್ಲ. ನಮ್ಮ ಮೇಲೆ ಭರವಸೆ ಇಟ್ಟು ಇಷ್ಟು ದೊಡ್ಡ ಮಳೆ ಇದ್ದರೂ ಕೂಡ ತಾವಿಲ್ಲಿ ಬಂದು ಇಲ್ಲೆಲ್ಲ ವೆಯ್ಟ್ ಮಾಡಿ ಇಷ್ಟೊತ್ತು ನೀವು ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಂತರ ನಮ್ಮ ಈ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು, ನಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಸ್ವಲ್ಪ ಡೈರೆಕ್ಟ್ರನ್ನವರು ಮತ್ತು ಇವರು ಕ್ಯಾಮ್ರಾಮ್ಯಾನ್ ಅವರು ಬರಲಿಲ್ಲ. ಅವ್ರಿಗೂ ಇದ್ರ ಬಗ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇನ್ನೇನು ವಿಶೇಷ ಅನ್ನೋದೇನು ನಮ್ಮ ಹತ್ರ ಎಲ್ಲ ಇನ್ನೊಂದು ವಿಶೇಷ ಏನಂದರೆ, ನನ್ನಲ್ಲಿ ಈ ಸಿನಿಮಾ ನನ್ನ ಬಂಡವಾಳ ಏನು ಬಿದ್ದಿದೆ ಅದ್ರ ಮೇಲೆ ಬಂದಿರೋ ದುಡ್ಡನ್ನು ಎಲ್ಲ ನಮ್ಮ ಕಾರ್ಮಿಕರ ಕಲಾವಿದರಿಗೂ ನಾನು ಶೇರ್ ಕೊಡ್ತೀನಿ. 100% ಪ್ರತಿಯೊಬ್ಬರಿಗೂ ಶೇರ್ ಕೊಡ್ತೀನಿ. ಬರೀ ನನಗೆ ಏನಿದೆ ನಾನು ತಗೊಂಡು ಪ್ರತಿಯೊಂದು ರೂಪಾಯಿ ಕಲಾವಿದರಿಗೆ ನಾನು ಹಂಚಿಬಿಡ್ತೀನಿ. ನನಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ಕಲಾವಿದರಿಗೆ, ಕಾರ್ಮಿಕರಿಗೆ, ಇವ್ರಿಗೊಂದು ಕೆಲಸ ಕೊಡಬೇಕಂತ ನನ್ನಲ್ಲಿ ಒಂದು ಧ್ಯೇಯ ಇತ್ತು. ಅದು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಅದೇ ಥರ ನಮಗೊಂದು ಸಾಂಗ್ ಸ್ಪೆಷಲ್ಲಾಗಿ ಒಂದು ವಿಶೇಷವಾಗಿ ಹೇಳ್ಬೇಕು ನಿಮಗೆ. ಕೈಲಾಸ್ ಕೇರ್ ಹತ್ರ ನಾವು ಒಂದು ಸಾಂಗ್ ಅವ್ರಿಗೆ ಕೇಳಿದ್ವಿ, ಸರ್ ನಮ್ಗೊಂದು ವಿಶೇಷವಾದ ಒಂದು ಸಾಂಗ್ ಮಾಡಿಕೊಡ್ಬೇಕು, ಆಂಜನೇಯ ಸ್ವಾಮಿಂದು ಹನುಮಾನ್ ಚಾಲೀಸ ಮಾಡಿಕೊಡ್ಬೇಕಂತ ಕೇಳಿದಾಗ ಅವ್ರಿಗೆ ನನಗೆ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದ್ರು. ನಂತರ ಒಂದು ವಾರ ಆದಮೇಲೆ ಎಲ್ಲೋ ಹೊರಗಡೆ ಹೋಗಿದ್ರು, ಬಂದಿದ್ದೀನಿ ಅಂತೇಳಿ ಬಾಂಬೆಗೆ ಹೋಗಿ ವಿಶೇಷವಾದ ಸ್ಪೆಷಲ್ ಹಾಡು ಅವರು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅವ್ರು ಏನಂದ್ರು, ಇದು ಕರ್ನಾಟಕ ನಾನು ಹಾಡ್ತಾ ಇಲ್ಲ, ಸಾರೇ ಇಂಡಿಯಾಕನ ಸಾಂಗ್, ಅಷ್ಟು ಅದ್ಭುತವಾದ ಒಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಈ ಸಾಂಗನ್ನು ಮುರಳೀಧರನ್ ಅಂತ ಒಬ್ಬರು ಮಾಡಿಕೊಟ್ರು ನನಗೆ. ಅವರು ತುಂಬ ಅದ್ಭುತವಾದ ಈ ಸಾಂಗ್ ಸ್ಪೆಷಲ್ ಮಾಡಿಕೊಟ್ಟಿದ್ದಾರೆ. ಇದು ವಿಶೇಷ ಸಾಂಗು, ಅದರಿಂದ ನಮಗೆ ತುಂಬ ಸಂತೋಷವಾಗಿದೆ. ಇನ್ನು ಮತ್ತೆ ನಮ್ಮ ಈ ಸಾಂಗ್ ಬಗ್ಗೆ ನಮ್ಮ ಹನುಮಾನ್ ಒಂದು ಫ್ಯಾಮಿಲಿಗೆ ಯಾವ ಥರ ಒಂದು ಮೈತಾಳಿಗೆ ನಮ್ಗೆ ಯಾವ ಥರ ಸಹಾಯ ಮಾಡಿದೆ ಅನ್ನೋದಿದೆ. ಇದನ್ನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳೋದಕ್ಕಿಂತ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಇನ್ನೊಂದು ವಿಷಯ ಏನಂದರೆ, ನಾನು ನೀವು ಹೇಳ್ತಿದ್ರು ನಾನು ಕೇಳೋ ಒಂದಿದೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಾನು ಅಪ್ಪವ್ರ ಹತ್ರ ಒಂದು ಸಿನಿಮಾ ಮಾಡಬೇಕಂತಿದ್ದೆ. ನಾನು ಗಂಗವರು ಮಾತಾಡಿದ್ವಿ, ಆಗಲಿಲ್ಲ. ಆದ್ರೂ ಅವರ ಫ್ಯಾಮಿಲಿಯಲ್ಲಿ ಒಬ್ಬರು ನಮ್ಗೆ ಸಿಕ್ಕಿದ್ರು ಇವರು. ನಮ್ಗೆ ಅದೇ ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅದೇ ನಮ್ಮ ಅದೃಷ್ಟ. ಯಾರೇ ಆಗಲಿ ಆ ಒಂದು ಬ್ಲಡ್ಡಿಂದ ಬಂದಿರೋ ನಾವು ಸಿಕ್ಕಿದ್ದಾರೆ. ಇವಾಗ ಅಂಥ ಒಂದು ಫ್ಯಾಮಿಲಿಗೆ ಇವತ್ತು ಒಬ್ಬ ನೀಚ ಚೇತನ್ ಅನ್ಬೋದು ಅವನ್ನ, ಇದನ್ನು ದುರಹಂಕಾರದಿಂದ ಮಾತಾಡಿದ್ದಾರೆ. ನಾವು ಅದನ್ನು ಖಂಡಿಸ್ತೀವಿ ಅಷ್ಟೇ, ಬೇರೆ ವಿಷಯದಲ್ಲಿ ನಾನು ಮಾತಾಡಲ್ಲ. ಸಾರಿ. ಹೌದು, ಕಥೆ ನಮ್ಗೆ ರಿವೀಲ್ ಆಗೋದು ಬೇಡ, ದಯವಿಟ್ಟು ಬಂದೆಲ್ಲರೂ ನೋಡಲಿ ಸರ್. ಈ ಕಥೆ ಏನಂದರೆ, ಒಂದು ಸಂಸಾರದಲ್ಲಿ ಆಗುವ ಅನಾಹುತಗಳಿಗೆ ಯಾವ ಥರ ಅದೇ ಮನೆಯಲ್ಲಿ ಇದ್ದ ಅವ್ರ ಮನೆಯಲ್ಲಿದ್ದ ಅಣ್ಣ ತಮ್ಮಂದಿರಾಗಲಿ ಬಾಮಂದಿರಾಗಲಿ ಅವರನ್ನು ಒಂದು ದೊಡ್ಡ ಫ್ಯಾಮಿಲಿನ ಕೊಲಾಪ್ಸ್ ಮಾಡ್ತಾರೆ. ಅದಕ್ಕೆ ತುಂಬ ಆ ಒಂದು ಹೆಣ್ಮಗಳಿಗೆ ತೊಂದರೆ ಕೊಟ್ಟಾಗ ಇವರನ್ನು ಕಾಪಾಡೋದಕ್ಕೆ ಆಂಜನೇಯ ಸ್ವಾಮಿ ಒಬ್ಬರು ಎಂಟ್ರಿ ಆಗ್ತಾರೆ. ಅವರು ಭಕ್ತರಾಗಿರೋದ್ರಿಂದ ತುಂಬ ತೊಂದರೆ ಸಿಗಾಕೊಂಡಾಗ ಅವರು ಬಂದು ಇವ್ರನ್ನ ಕಾಪಾಡ್ತಾರೆ. ಅಷ್ಟೇ ಸರ್, ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಹೌದು ಸರ್, ತಮ್ಮ ಆಶೀರ್ವಾದ ಡೆಫಿನೆಟ್ಟು ನಮಗೆ ಮಾಡೋಣ ಸರ್. 20 ವರ್ಷ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ನಮಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದರಿಂದ ಆಗಲಿಲ್ಲ. ದೇವರ ದಯದಿಂದ ನಮಗೆ ಹೆಲ್ತ್ ಚೆನ್ನಾಗಿದೆ ಈಗ.
ನಾನೀಗ ಮಾಡ್ತೀನಿ, ದಯವಿಟ್ಟು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಮಾರ್ಗದರ್ಶಕರು ಅನ್ನೋ ಹಾಗೆ ನಾನು ಕಾಣ್ತೀನಿ, ಹಾಗೆ ಬೆಳ್ಕೊಂಡು ಬಂದಿರೋದು ಸಹ. ಹಾಗಾಗಿ ಇವತ್ತು ಒಂದು ಶುಭ ಸೂಚನೆ. ಈ ಶೆಕೆಯಲ್ಲೂ ಕೂಡ, ಈ ಥರ ಬಿಸಿಲಲ್ಲೂ ಕೂಡ ಇವತ್ತು ಒಂದು ಮಳೆ, ಅದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಶ್ರೀಮತಿ ಸಿಂಧೂರ ಸಿನಿಮಾದ ಆಡಿಯೋ ಲಾಂಚ್ಗೆ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಇದೆ ಅನ್ನೋದನ್ನು ಭಾವಿಸ್ತಾ, ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರತಂಡ ಇಲ್ಲಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರು ಹೇಳಿದ್ರು ಪಾಪ, ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮೇಲೆ ಅವ್ರಿಗಿರುವಂಥ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂಥ ಗೌರವ ಆಗಲಿ, ಇವೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟ್ರು ಹೇಳಿದ್ರು ಜೊತೆ ಕೆಲಸ ಮಾಡೋದು ಅದೃಷ್ಟ ಅಂತ. ಏನು ಅದೃಷ್ಟ ಮಾಸ್ಟ್ರು, ಜೊತೆಗೆ ಬೆಳ್ಕೊಂಡು ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಾಗಾಗಿ ಅದು ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡಕ್ಕೆ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನು ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆಯ ಮೇಲಿರುವಂಥ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದರೆ, ಫಾಸ್ಟ್ ಆಗಿರಬೇಕು, ಒಂದು ವಯಲೆನ್ಸ್ ಇರಬೇಕು, ಅಥವಾ ಬೇರೆ ಇನ್ನೇನೋ ಒಂದು ತುಂಬಾ ಬ್ರಿಸ್ಕ್ ಆಗಿರಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾದ ಕಥೆ ಹೇಳಿದ್ರು. ಆ ಕಥೆ ಅವ್ರು ಹೇಳಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ, ನಿರ್ಮಾಪಕರ ಇನ್ವಾಲ್ವ್ಮೆಂಟ್ ಅಂದರೆ ಆ ಸಿನಿಮಾನ ಆಲ್ರೆಡಿ ನೋಡಿದ್ದಾರೆ ಅವರು, ಈ ಸಿನಿಮಾ ಈ ಥರ ಮಾಡ್ಬೇಕು ನಾನು ಅನ್ನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಮೇಲೆ ಹಿಡಿತ ಆಗಲಿ, ಅದ್ರ ಬಗ್ಗೆ ಒಂದು ಕಾಳಜಿ ಆಗಲಿ, ಇವೆಲ್ಲವೂ ನಾನು ಕಂಡೆ. ಹಾಗಾಗಿ ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬರು ನಿರ್ಮಾಪಕರು 20 ವರ್ಷ ಆದ್ಮೇಲೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಅದು ಇವಾಗಿನ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಬಿಡುವಿಲ್ದಂಗೆ ಶೂಟಿಂಗ್ ನಡೀತಾ ಇರುತ್ತೆ, ಕೆಲವೊಮ್ಮೆ ವಿಚಾರಿಸಿದ್ರೆ ಯಾವುದು ಶೂಟಿಂಗೇ ನಡೀತಿಲ್ಲ ಅಣ್ಣ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಥರ ಒಂದು ಸಮಯದಲ್ಲಿ ಒಬ್ರು ನಿರ್ಮಾಪಕರು ಬರ್ತಾರೆ, ಎಲ್ಲರೂ ಕೆಲಸ ಕೊಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಈ ಥರ ಒಬ್ರು ನಿರ್ಮಾಪಕರು ಬಂದಾಗ ಅವರ ನಂಬಿಕೆ ಜೊತೆ, ಅವರ ವಿಶ್ವಾಸದ ಜೊತೆ ನಾವೊಂದ್ಸಲ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಈ ಉದ್ದೇಶ ಎಲ್ರದ್ದು ಒಂದೇ ಹಂತದಲ್ಲಿ ಇದ್ದಿದ್ರಿಂದ, ಒಂದೇ ಒಂದು ಲೆವೆಲಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಇವಾಗ ಆಗಿ ಒಂದು ಒಳ್ಳೆ ಒಂದು ಮುದ್ದಾದ ಸಿನಿಮಾ ಕಾಣ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನಮ್ಮ ದಾಸಣ್ಣ, ಆಮೇಲೆ ಇಡೀ ಕಥೆನ ಅದರ ಸಾರಥ್ಯ ವಹಿಸಿ ಅದನ್ನು ನಿರ್ದೇಶನ ಮಾಡಿರೋ ನಮ್ಮ ಅನಂತರಾಜು ಸರ್. ಸೊ ಈ ಸಿನಿಮಾದ ಟೀಸರ್ ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಪ್ರೋತ್ಸಾಹವನ್ನು, ನಿಮ್ಮ ಮಾರ್ಗದರ್ಶನ ನಾನು ಯಾವಾಗಲೂ ಬೇಡೋ ಹಾಗೆ ಇವಾಗಲೂ ಹಾಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಸಿನಿಮಾ ತಂಡದ ಮೇಲಿರಲಿ. ಇದ್ರ ಮುಖಾಂತರ ಮತ್ತೊಮ್ಮೆ ನಿಮಗೆಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನನ್ನ ಪಾತ್ರ ಈ ಸಿನಿಮಾದಲ್ಲಿ ನೀವೇನು ನೋಡಿದ್ರಲ್ಲ, ಅಂದರೆ ಮನೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಒಂದು ಗಂಡಸು. ಕಥೆ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಆಗ್ದೇನೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಒಬ್ಬ ಬಹಳ ಜವಾಬ್ದಾರಿ ಇರುವಂಥ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಒಬ್ಬ ತಾಯಿಗೆ ಮಗ ಆಗ್ತಾನೆ, ಮದುವೆ ಆದ್ಮೇಲೆ ಹೆಂಡತಿಗೆ ಗಂಡ ಆಗ್ತಾನೆ, ಮಗನಿಗೆ ತಂದೆ ಆಗ್ತಾನೆ. ಸೊ ಇದರ ನಡುವೆ ಸಂಸಾರದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ತೊಂದರೆಗಳು ಎದುರಾಗ್ತಾ ಇದ್ದಾವೆ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಆದರೆ ಆ ತೊಂದರೆಗಳು ಒಂದೊಂದ್ಸಲ ಹೊರಗಿನಿಂದವರಲ್ಲ, ಒಳಗಡೆ ಯಾರ್ಯಾರು ಇರ್ತಾರೋ, ನಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಆ ಥರ ಕೆಲವು ಸಲ ತೊಂದರೆ ಬರುತ್ತೆ. ಆದರೆ ಏನೇ ತೊಂದರೆ ಬಂದರೂ, ಯಾವುದೇ ರೀತಿ ಆಪತ್ತು ವಿಪತ್ತು ಎದುರಾದರೂ ನಂಬಿರೋ ಶಕ್ತಿ ಆಗಲಿ, ನಂಬಿರೋ ಒಂದು ಚೈತನ್ಯ ಆಗಲಿ, ಭಗವಂತ ಆಗಲಿ ಅವತ್ತು ನಮ್ಮನ್ನ ಹಾಗೆ ತೊಂದರೆ ಒಳಗೋಗಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಇವಾಗ ನಾವೆಲ್ಲರೂ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ. ಯಾವುದೇ ಸಮಸ್ಯೆ ಆಗಲಿ ಏನಾದ್ರು ಒಂದ್ಸಲ ಕಣ್ಣು ಮುಚ್ಕೊಂಡು ಅಪ್ಪ ಹರ ಶಿವ ಅಂತ ಹೇಳ್ಬಿಡ್ತೀವಿ. ಆ ಥರ ಒಂದು ಭಾವನಾತ್ಮಕ ಒಂದು ಅಂಶ ಈ ಸಿನಿಮಾದಲ್ಲಿರೋದ್ರಿಂದ ಆ ಮುಖ್ಯವಾದ ಪಾತ್ರದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಆ ಥರ ಒಂದು ಕ್ಯಾಟಗರಿಗೆ ಸೇರ್ಕೊಳ್ದೇ ಇರುವಂಥ ಸಿನಿಮಾ ಇದು. ಸುಮಾರು 20 ವರ್ಷ ಹಿಂದೆ ಅಂತಲ್ಲ,
ಕಾಲದಿಂದ ಕಾಲಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಒಂದು ಒಳ್ಳೆ ಎಮೋಷನ್ ಇರುವಂಥ ಸಿನಿಮಾ ಯಾವಾಗ ಬಂದರೂ ಜನ ಒಂದ್ಸಲ ತಿರುಗಿ ನೋಡ್ತಾರೆ. ಹಾಡುಗಳು ಸ್ವಲ್ಪ ತುಂಬ ಫಾಸ್ಟ್ ಆಗಿರ್ದೇನೆ ಕೇಳೋದಕ್ಕೆ ಸಂಪೂರ್ಣ ಲಿರಿಕ್ಸ್ ಅರ್ಥ ಆಗುವಂಥ ಹಾಡುಗಳು ಈ ನಮ್ಮ ಸಿನಿಮಾದಲ್ಲಿದೆ. ಒಂದು ಫ್ಯಾಮಿಲಿ ಬಗ್ಗೆ ಹಾಡಿದೆ, ಒಂದು ರೊಮ್ಯಾನ್ಸ್ ಬಗ್ಗೆ ಒಂದು ಹಾಡಿದೆ, ಭಕ್ತಿ ಬಗ್ಗೆನೂ ಹಾಡಿದೆ. ಸೊ ಇದೆಲ್ಲ ಇರ್ಬೇಕಾದ್ರೆ ಜನರ ಮೇಲಿರೋ ವಿಶ್ವಾಸದಿಂದ ಈ ಸಿನಿಮಾ ಮಾಡಿದ್ದಾರೆ ನಿರ್ಮಾಪಕರು. ಇರುತ್ತೆ ಸರ್, ಖಂಡಿತ ಇರುತ್ತೆ. ಒಂದು ಯಾವಾಗಲೂ ನಾವು ಡಿವೋಷನ್, ಫ್ಯಾಂಟಸಿ ಅನ್ನೋ ಎಲಿಮೆಂಟ್ ನಾವು ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡ್ತಾನೆ, ಅದ್ರ ಬಗ್ಗೆ ಕಲ್ಪನೆ ಮಾಡ್ತಾನೆ. ಅದು ಆಲ್ರೆಡಿ, ಯಾಕಂದ್ರೆ ಅದು ಏನಂತಾರೆ, ರಿಯಾಲಿಟಿಗೆ ಹೊರತಾದಂಥ ವಿಚಾರ. ಅಂದರೆ ಆ ಇಂಪ್ಯಾಕ್ಟ್ ಡಿವೋಷನ್ ಆಗಲಿ ಮತ್ತು ಅದ್ರ ಇಂಪ್ಯಾಕ್ಟ್ ರಿಯಾಲಿಟಿಗಿಂತ ಹೊರಗಿರುವಂಥ ವಿಚಾರ. ಸೊ ಆ ಇಮ್ಯಾಜಿನೇಷನ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ಎಲ್ಲಿ ಬೇಕೋ ಅಲ್ಲಿ ಗ್ರಾಫಿಕ್ಸ್ನ ಖಂಡಿತ ಅಳವಡಿಸ್ಕೊಂಡಿದ್ದಾರೆ. ಗೊತ್ತಿಲ್ಲ, ಅದು ನಿರ್ಮಾಪಕರು ಹೇಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ರಿಲೀಸ್ ಆದಮೇಲೆ ಜನ ಅದನ್ನ ಎಷ್ಟು ಇಷ್ಟಪಡ್ತಾರೆ, ಅದರ ತುಂಬ ಒಳ್ಳೆ ಹೆಸರು ಮಾಡಿದಾಗ ಆವಾಗಿನಾಗ ತುಂಬ ಯಾವುದೋ ಒಂದು ಸಿನಿಮಾ ಭಾಳ ಹೆಸರು ಮಾಡ್ತಿದ್ದಲ್ಲಪ್ಪ ಅಂತ ನಮ್ಮ ನೆರೆ ರಾಜ್ಯದವ್ರು ಕೇಳಿದಾಗ ಆವಾಗ ಡಬ್ ಮಾಡಿರೋ ಅಥವಾ ಇನ್ನೇನು ರೀಮೇಕ್ ಏನು ಮಾಡ್ತಾರೋ ಅದೇನು ನಮಗೆ ಬೋನಸ್ ಅದಷ್ಟೇ. ಎಲ್ಲ IPL ಇದೆಯಲ್ಲ ಸರ್, ಅದೇ ಜೋರು ಮಳೆ ಥರ ಬರ್ತಾ ಇದೆ. ಸೊ ಆ ಮಳೆ ನಿಂತ ಮೇಲೆ ನಂತರ ರಿಲೀಸ್ ಮಾಡೋ ಯೋಜನೆ ಸರ್. ಬಂದು ಒಂದು ಮುದ್ದು ಪೆದ್ದು ಸೋದ್ರ ಮಾವನ್ ಮಗಳ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕ್ಯಾರೆಕ್ಟರ್. ನನ್ನಿಂದ ಏನೇನು ತರಲೆ ಆಗುತ್ತೆ, ಏನೇನು ಟ್ವಿಸ್ಟ್ಗಳಾಗುತ್ತೆ ಅದನ್ನೆಲ್ಲ ಖಂಡಿತ ಥಿಯೇಟರ್ಗೆ ಬಂದು ಮೂವಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೂಡಿಗೆರೆಯಲ್ಲಿ 15 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಓವರ್ ನೈಟ್ ಶೂಟ್ಸ್ ಆಗಿರ್ಬೋದು, ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಆ್ಯಂಡ್ ರಾಘು ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಶೂಟ್ಸಲ್ಲಿ ನಾವು ಮಾಡಿದ ತರಲೆಗಳು ತುಂಬ 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 ಚೆನ್ನಾಗಿತ್ತು. ಸೊ ಅದೇ ಥ್ಯಾಂಕ್ ಯು ಟೀಮ್ ಅಗೇನ್. ಆ್ಯಂಡ್ ಎಲ್ಲರೂ ಥಿಯೇಟರಿಗೆ ಹೋಗಿ ರಿಲೀಸ್ ಆದಾಗ ಮೂವಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇಲ್ಲ ಸರ್, ಇಲ್ಲಿಗೆ ಓಕೆ, ನನಗಿದು ಒಂದೇ ಪ್ರೋಗ್ರಾಮ್ ಇದಿದೆಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ತೆಗೆದಿಟ್ಟು ಈ ಒಂದು ಮಳೆ ಇದ್ರೂ ಕೂಡ ಇದಕ್ಕೆ. ಆ್ಯಂಡ್ ಇನ್ನು ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಆ್ಯಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫ್ ಆಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಒಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದರೆ ತುಂಬ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನಮ್ಮ ಅನಂತ್ ರಾಜು ಸರ್, so he's one of the best director I have ever worked with. Such a calm person. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಿಕಾಸ್ ನಾ ಫಸ್ಟ್ ಮುಹೂರ್ತ ಮಾಡಿದಾಗ ಎಲ್ಲರೂ ತುಂಬ ಸೀನಿಯರ್ಸ್, ನಾನು ಒಬ್ಬಳೇ ಹೊಸಬ್ಳು ಅಂತ ಫೀಲ್ ಆಗ್ತಾ ಇತ್ತು. ಸೊ ಹೆಂಗೋ ಏನೋ ಅದಾದ್ಮೇಲೆ ಸರ್ ಯಾವತ್ತೂ ಮಾತೇ ಆಡಿರಲಿಲ್ಲ ನನ್ನ ಹತ್ರ ಸೆಟ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಫಸ್ಟ್ ಡೇ ಶೂಟಲ್ಲೇ ಒಂದು ಕ್ಲೈಮ್ಯಾಕ್ಸಿನ ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಸೊ ಆ್ಯಂಡ್ ಹಿ ಡಿಂಟ್ ಟೆಲ್ ಎನಿಥಿಂಗ್. ಅವರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಡೈರೆಕ್ಟಾಗಿ ಫಸ್ಟ್ ಟೇಕೆ ತೊಗೊಂಡ್ರು. ಸೊ ಆವಾಗ ಬೈ ಗಾಡ್ಸ್ ಗ್ರೇಸ್ ಫಸ್ಟ್ ಟೇಕಲ್ಲಿ ಆಗೋಯ್ತು ಅದು. ಅದಾದಮೇಲೆ ಹಿ ವಾಸ್ ವೆರಿ ಗುಡ್ ಆ್ಯಂಡ್ ತುಂಬ ಕಾಮ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲ ಟೀಮ್ನ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ. ಆ್ಯಂಡ್ ಇದು ಫಸ್ಟ್ ಮೂವಿ ಅನಿಸುತ್ತೆ, ನಾವು ಅಂದ್ಕೊಂಡಿರೋ ಡೇಸ್ಗಿಂತ ಕಮ್ಮಿ ಡೇಸಲ್ಲಿ ಮುಗಿಸ್ಕೊಟ್ರು ಅವರು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರತಿದಿನ ನಾನು 5:30ಗೆ ರೆಡಿ ಇರ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಡೇ 9:30 10ವರೆಗೂ ಶೂಟ್ ಮಾಡ್ತಾ ಇದ್ವಿ. ಹಂಗೆ ಮಾಡಿದ್ರೂ ಒಂದು ಸ್ವಲ್ಪನೂ ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಟೀಮ್ ಎನರ್ಜಿ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇನ್ನು ದಾಸ್ ಸರ್ ಬಗ್ಗೆ ಹೇಳಲೇಬೇಕು. ನನಗೆ ತುಂಬ ನನ್ನ ಬಗ್ಗೆ ಲೋ ಫೀಲ್ ಇತ್ತು. ಕೆಲವೊಂದು ಆ್ಯಂಗಲಲ್ಲಿ ನಾನು ಚೆನ್ನಾಗಿ ಕಾಣಲ್ಲ ಅನ್ನೋದೊಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ದಾಸ್ ಸರ್ ಇಟ್ಟಿರೋ ಪ್ರತಿಯೊಂದು ಫ್ರೇಮಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಗಣೇಶ್ ಮಾಸ್ಟರ್,
ಸಾರಿ ನಿಮಗೆ ತೊಂದರೆ ಕೊಟ್ಟಿದ್ರೆ. ಲೈಕ್ 1.5 ಡೇಸಲ್ಲೆಲ್ಲ ಸಾಂಗ್ ಮುಗಿಸ್ಕೊಟ್ಟಿದ್ದಾರೆ, ಅಷ್ಟಷ್ಟು ಚೇಂಜಸ್ ಇದ್ದರೂ ಕೂಡ. ಸೊ ಅದು ಕೂಡ ಆ ಬಿಸಿಲಲ್ಲಿ, ಆಮೇಲೆ ಸ್ಕೆಡ್ಯೂಲ್ಸ್ ಹ್ಯಾಡ್ ಟು ಟ್ರಾವೆಲ್ ಟು ಹೈದ್ರಾಬಾದ್, ಬಟ್ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಯಾರಿಗೂ ಕೋಪ ಬರದೇ ಇರೋಂಗೆ ಸರ್ ಗಂಗಾಧರ್ ಸರ್ ತುಂಬ ಜೋರಿದ್ರು ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಡೇಟ್ಸ್ ಅಂತೂ ಪಕ್ಕಾ ತಗೊಳ್ತಾ ಇದ್ರು, ಪಕ್ಕಾ ಲಾಕ್ ಮಾಡ್ತಾ ಇದ್ರು. ಬಟ್ ಬಿಕಾಸ್ ಆಫ್ ಆಲ್ ಆಫ್ ದಿಸ್ ಆ್ಯಂಡ್ ಇಷ್ಟು ಬೇಗ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ತುಂಬ ಪಾಸಿಟಿವ್ ಮೈಂಡ್ ಸೆಟ್ ಫ್ರಮ್ ಡೇ 1 ಟಿಲ್ ಹಿಯರ್. ಹಿ ಸೋ ಕಾನ್ಫಿಡೆಂಟ್ ಆ್ಯಂಡ್ ಅವ್ರ ಕಾನ್ಫಿಡೆನ್ಸೇ ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ರೀಸನ್ ಆ್ಯಂಡ್ ಇಲ್ಲಿವರೆಗೆ ಬರೋದಕ್ಕೆ ರೀಸನ್ನು. ಸೊ ನಮ್ಮ ಕಡೆಯಿಂದ ಓವರಾಲ್ ಆಗಿ ಹೇಳಬೇಕಂದ್ರೆ 100 ಅಲ್ಲ 200% ಎಫರ್ಟ್ ಹಾಕಿ ಇಲ್ಲಿವರೆಗೂ ತೊಗೊಂಬಂದಿದ್ದೀವಿ. ಆ್ಯಂಡ್ ಇನ್ನು ಆಡಿಯನ್ಸ್ ಕೈಯಲ್ಲಿದೆ ಆ್ಯಂಡ್ ನಿಮ್ಮ ಕೈಯಲ್ಲಿದೆ ಆಡಿಯನ್ಸ್ವರೆಗೂ ತಲುಪಿಸೋ ಕೆಲಸ. ಸೊ ಬೇಗ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಪ್ರಾಜೆಕ್ಟ್ ಥರ ನಮ್ಮ ಪ್ರಾಜೆಕ್ಟ್ಗೂ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಮೇಲೂ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಯಿತು, ಅದನ್ನೆಲ್ಲ ನೋಡಿಬಿಟ್ಟು ರಮ್ಯಾ ರಕ್ಷಿತ್ ಅವ್ರದ್ದೆಲ್ಲ ಕಾಲದ ಅವರನ್ನೆಲ್ಲ ನೋಡಿದ್ರೆ ಹೌ ಸ್ವೀಟ್ ಅನ್ನಿಸ್ತಾ ಇತ್ತು. ಅದು ಹೋಗ್ತಾ ಹೋಗ್ತಾ ಹೆಂಗಾಗಿದೆ ಅಂದರೆ ಬರೀ ಹೀರೋಯಿನ್ಸ್ ಅಂದರೆ ಬರೀ 1-2 ಸೀನು 1 ಸಾಂಗ್ ಅಷ್ಟೇ ಇರ್ತಾ ಇತ್ತು. ಬಟ್ ಇದರಲ್ಲಿ ಅದೇ ನಾನು ಡಬ್ಬಿಂಗ್ ಮಾಡೋಕೆ ನೋಡ್ತೆ, ಸಾಂಗ್ ಮಾತ್ರ ಅಲ್ಲ ಸರ್, ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಹಾಗೆ ಓವರ್ ಆಲ್ ಇದೆ. ಸೊ ತುಂಬ ಖುಷಿ ಇದೆ ಸರ್. ಯಾ ಹೌದು ಸರ್, ಇದು ಈ ವರ್ಷದ್ದು ಫಸ್ಟ್ ರಿಲೀಸ್ ಇದು. ಆ್ಯಂಡ್ ಐ ಹೋಪ್ ನನ್ನ ಕರಿಯರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಅಷ್ಟೇ ಸರ್. ಥ್ಯಾಂಕ್ ಯು. ಈಗ ಒಳ್ಳೆ ಅಂದರೆ ನಿಮ್ಮೆಲ್ಲ ಆಶೀರ್ವಾದ ಬೇಕು ಈ ಸಿನಿಮಾಗೆ, ಅದೊಂದೇ ನಾನು ಕೇಳ್ಕೊಳ್ಳೋದು. ಅದು ಬಿಟ್ಟರೆ ಸುಮ್ಮನೆ ಅಂದೇ ಸರಿ ಎಲ್ಲ ಬಗ್ಗೆ ಈ ಸಿನಿಮಾ ಬಗ್ಗೆ ಟೋಟಲ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ರಾಘು ಸರ್ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಗಣೇಶ್ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನಿರ್ಮಾಪಕರು ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಸಕ್ಸಸ್ ಆಗೋಕ್ಕೆ ಸಾಥ್ ಕೊಡಿ. ಇವತ್ತಿನ ಇಂಡಸ್ಟ್ರಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ನೀವು ಸಾಥ್ ಕೊಟ್ಟರೆ ಜಗದೀಶ್ ಸರ್ ಹೇಳ್ದಂಗೆ ನಿರ್ಮಾಪಕರು ಮತ್ತೆ ಒಂದು ಸಿನಿಮಾ ಮಾಡೋಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ. ಥ್ಯಾಂಕ್ ಯು. ಹಾಯ್, ಶ್ರೀಮತಿ ಸಿಂಧೂರ ನನ್ನ 12ನೇ ಸಿನಿಮಾ. ನಿರ್ಮಾಪಕರು ತುಂಬ ಶ್ರಮಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇದೊಂದು ಒಳ್ಳೆ ಮನೋರಂಜನಾತ್ಮಕ ಮತ್ತು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಮ್ಮ ಕಲಾವಿದರು ರಾಘು ಅವರು ಮತ್ತು ಪ್ರಿಯಾ, ಗಣೇಶ್ ರಾವ್, ಪ್ರಸನ್ನ ಬಾಗಿನ, ಇಲ್ಲಿ ಪ್ರಸನ್ನ, ಪ್ರತಿಯೊಬ್ಬ ಕಲಾವಿದರು ಸಾಕಷ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬರೋದಕ್ಕೆ ಸಹಕಾರ ನೀಡಿದ್ದಾರೆ. ತಂತ್ರಜ್ಞರು, ನಮ್ಮ ದಾಸಣ್ಣ ಕ್ಯಾಮ್ರಾಮನ್ನು, ರಾಜೇಶ್ ರಾಮನಾಥ್ ಮ್ಯೂಸಿಕ್ ಡೈರೆಕ್ಟ್ರು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಈ ಚಿತ್ರಕ್ಕೆ ನಮಗೆ ಒಳ್ಳೆ ಸಹಕಾರ ನೀಡಿದ್ರಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ. ಜನತೆಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸೊ ನನ್ನ ಶ್ರಮಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಹರಸಾಹಸ ಮಾಡ್ತಿದ್ದಾರೆ. ಅದರೆಲ್ಲರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ಅವರ ಒಂದು ಪ್ರಯತ್ನಕ್ಕೆ ಫಲ ಸಿಗಬೇಕು. ಅವರ ಶ್ರಮ ಖಂಡಿತ ನಿಮಗೆ ತೆರೆ ಮೇಲೆ ಕಾಣುತ್ತೆ. ನಿಮ್ಮ ಜನತೆಗೆ ಅದು ಇಷ್ಟ ಆಗುತ್ತೆ. ಅಭಿಮಾನಿಗಳು ಈ ಸಿನಿಮಾನ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಶ್ರಮಕ್ಕೆ ಒಳ್ಳೆಯ ಪ್ರತಿಫಲನೂ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಈ ಚಿತ್ರವನ್ನು ನೀವೆಲ್ಲ ಪ್ರೋತ್ಸಾಹಿಸಿ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ನಮಗೆ ಸಕ್ಸಸ್ಸನ್ನು ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನೋಡಿರ್ಬೋದು, ಸಿನಿಮಾ ಅಂತಂದರೆ ಬರೀ ಹಿಂಸಾತ್ಮಕವಾದ ಚಿತ್ರಗಳೇ ಬರ್ತಾ ಇದೆ ಇವತ್ತು. ಸೊ ಎಲ್ಲೋ ಒಂದು ರೀತಿಯಲ್ಲಿ ಒಂದು 2 ಗಂಟೆ ಕಾಲ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಚಿತ್ರಮಂದಿರದಲ್ಲಿ ಒಂದು ನಗನಗ್ತಾ ನಾವು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ನೋಡಬೇಕು. ಎಲ್ಲೋ ನಾವು ಈ ರಕ್ತಪಾತದ ಇದರಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ ಚಿತ್ರರಂಗದಲ್ಲಿ. ಸೊ ನಮಗೊಂದು ಒಳ್ಳೆ ಭಾವನಾತ್ಮಕವಾದ ಸಿನಿಮಾಗಳು ಬೇಕು ಅನ್ನೋ ಕಾಲದಲ್ಲಿ ನಮ್ಮ ನಾಗಿರೆಡ್ಡಿ ಸರ್ ಅವರು ಈ ಶ್ರೀಮತಿ ಸಿಂಧೂರನ ಮಾಡಿದ್ದಾರೆ. ಖಂಡಿತ ಇದರಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇದೆ, ನಿಮಗೆ ಮನೋರಂಜನೆ ಇದೆ. ಜೊತೆಯಲ್ಲಿ ನೀವು 2 ಗಂಟೆ ಕಾಲ ಕೂತು ಸಿನಿಮಾ ನೋಡ್ತೀರಾ, ನಿಮ್ಗೆ ಎಲ್ಲೂ ಒಂದು ಕ್ಷಣ ಕೂಡ ನಿಮಗೆ ಬೋರ್ ಆಗೋದಿಲ್ಲ. ಎಲ್ಲೂ ನಿಮಗೆ ನಾನು ಯಾಕಪ್ಪ ಈ ಸಿನಿಮಾಗೆ ಬಂದೆ ಅನ್ನೋ ಒಂದು ಇದಾಗೋದಿಲ್ಲ. ಖಂಡಿತ ನಿಮ್ಮನ್ನು ಅದು ರಂಜಿಸುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಆ ರೀತಿಯಲ್ಲಿ ನಾವು ತುಂಬ ಶ್ರಮ ಪಟ್ಟಿದೆ ಈ ಸಿನಿಮಾ ಮಾಡೋದಕ್ಕೋಸ್ಕರ. ಹೆಚ್ಚು ಕಡಿಮೆ ನಾನು ಒಬ್ಬನೇ ಹೆಚ್ಚು ಕಡಿಮೆ 6 ತಿಂಗಳ ಕಾಲ ಈ ಕಥೆ ನಾಗಿರೆಡ್ಡಿ ಸರ್ ಕೊಟ್ಟಾಗ ಒಬ್ಬನೇ ಕೂತು ಚಿತ್ರಕಥೆ, ಸಂಭಾಷಣೆ ಎಲ್ಲ ಮಾಡಿ ಸಾಕಷ್ಟು ಬದಲಾವಣೆಗಳನ್ನು
ಅವರು ಕೇಳಿದಾಗೆಲ್ಲ ಸಾಕಷ್ಟು ಕತೆ ಅವ್ರಿಗೆ ತೃಪ್ತಿ ಆಗೋವರೆಗೂ ನಾನು ಇದನ್ನು ಬಿಡದೆ ಮಾಡಿದ್ದೀನಿ. ಜೊತೆಯಲ್ಲಿ ಸಾಹಿತ್ಯ ರಾಜೇಶ್ ರಾಮನಾಥ್ ಅವರು ಒಳ್ಳೆಯ ಸಂಗೀತವನ್ನು ಕೊಟ್ಟಿದ್ದಾರೆ. ನಮ್ಮ ಮಾಸ್ಟರ್ 5 ಸ್ಟಾರ್ ಗಣೇಶ್ ಅವರು ಆ ಸಾಂಗ್ಗಳಿಗೆ ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ನಮ್ಮ ಕವಿರಾಜು ಒಳ್ಳೆಯ ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಕಲ್ಯಾಣ್ ಅವರು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಜೊತೆಲಿ ನಾನು 2 ಪ್ಯಾಥ ಸಾಂಗಿಗೆ ಹಾಡನ್ನು ಬರೆದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಚಿತ್ರೀಕರಣ ಕೂಡ ನಾವೆಲ್ಲ ಕಡೆ ಒಳ್ಳೆ ಲೊಕೇಶನ್ಗಳನ್ನು ನಾವು ಆಯ್ಕೆ ಮಾಡಿ ಚಿತ್ರೀಕರಣ ಮಾಡಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಖಂಡಿತ ನಿಮ್ಮನ್ನು ಇದು ನಿರಾಶೆ ಮಾಡೋದಿಲ್ಲ ಅನ್ನೋ ನಂಬಿಕೆ ನಮ್ಮ ಚಿತ್ರತಂಡಕ್ಕಿದೆ. ಜೊತೆಯಲ್ಲಿ ನಿಮಗೂ ಕೂಡ ನಂಬಿಕೆ ಚಿತ್ರ ನೋಡಿದಾಗ ಖಂಡಿತ ಸಿಗುತ್ತೆ. ಆ ಭರವಸೆಯನ್ನು ಇಲ್ಲಿರೋ ಎಲ್ಲರೂ ಕೊಡ್ತೀವಿ. ನಾನೊಬ್ಬನೇ ಅಂತ ಅಲ್ಲ, ಎಲ್ಲರೂ ಈ ಸಿನಿಮಾಗೋಸ್ಕರ ಅಷ್ಟೇ ಶ್ರಮ ಪಟ್ಟಿದ್ದೀವಿ. ಎಸ್ಪೆಷಲಿ ನಮ್ಮ ನಿರ್ಮಾಪಕರು ತುಂಬಾ ಈ ಸಿನಿಮಾಗೋಸ್ಕರ ಶ್ರಮ ಹಾಕ್ತಿದ್ದಾರೆ. ಅವ್ರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗಬೇಕು, ಅದೇ ನನ್ನ ಆಸೆ ಕೂಡ. ಹಾಗಾಗಿ ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ. ಅಂತ ಬಂದಾಗ ಸಾಕಷ್ಟು ಯಾರು ನಾಯಕ, ಯಾರು ಈ ಕತೆಗೆ ಯಾರು ಸೂಟ್ ಆಗ್ತಾರೆ, ಯಾರು ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುವಂಥ ಒಂದು ಪಾತ್ರ ಇದು, ಯಾರು ಸೂಟ್ ಆಗ್ತಾರೆ ಅಂತ ನಾವು ಸಾಕಷ್ಟು ಜನನ ತಲೆನಲ್ಲಿ ಇಟ್ಕೊಂಡ್ರು ಕೂಡ ನಮ್ಗೆ ಯಾರೂ ಅಷ್ಟೊಂದು ಸಮಾಧಾನ ಅನ್ನಿಸ್ಲಿಲ್ಲ. ಸೊ ನಾನು ನಮ್ಮ ನಾಗಿರೆಡ್ಡಿ ಸರ್ಗೆ ಹೇಳಿದೆ, ಸರ್ ನಾವು ಯಾಕೆ ವಿಜಯ ರಾಘವೇಂದ್ರ ಹೋಗಬಾರ್ದು ಅಂತ. ತಕ್ಷಣ ಅವ್ರಿಗೂ ಅನ್ನಿಸ್ತು ಅಲ್ವಾ, ಅವರು ಒಬ್ಬ ಫ್ಯಾಮಿಲಿ ಓರಿಯೆಂಟೆಡ್ ಹೀರೋ, ಅವರಲ್ಲಿ ಇನ್ನೂ ಒಂದು ಜನಗಳನ್ನು ಸೆಳೆಯುವಂಥ ಶಕ್ತಿ ಇದೆ. ಅವರು ಅಂಥ ಅದ್ಭುತವಾದ ಕಲಾವಿದ. ಅವರು ಚಿಕ್ಕ ವಯಸ್ಸಲ್ಲೇ ಅದನ್ನೆಲ್ಲ ಪ್ರೂವ್ ಮಾಡಿರುವಂಥ ಒಬ್ಬ ಕಲಾವಿದ. ಹಾಗಾಗಿ ನಮಗೆ ಅವರು ಸೂಕ್ತ ಅನ್ನಿಸ್ತು ಈ ಪಾತ್ರಕ್ಕೆ. ಸೊ ಖಂಡಿತ ಅವರು ಈ ಪಾತ್ರದಲ್ಲಿ ಜೀವಂತವಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಯಾಕೆಂದರೆ ಅವ್ರ ಜೊತೆ ನಾನು 2ನೇ ಸಿನಿಮಾ ಇದೆ. ಅವರು ಎಂಥ ಡೆಡಿಕೇಟೆಡ್ ಅಂತ ನಿಮಗೂ ಗೊತ್ತು, ನಾನೇನು ಹೇಳೋ ಇದೇನಿಲ್ಲ. ಆ ಥರದ ಒಬ್ಬ ಒಳ್ಳೆ ಸ್ನೇಹಿತ ಕಲಾವಿದ. ಸೊ ರಾಘು ಈ ಚಿತ್ರಕ್ಕೆ, ಈ ಕತೆಗೆ ತುಂಬ ಆಪ್ಟಾಗಿ ಸೂಟ್ ಆಗಿದ್ದಾರೆ. ಇನ್ನು ಪ್ರಿಯಾ ಹೆಗಡೆ ಈಗಾಗಲೇ ಅವರು ಪ್ರೂವ್ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಒಳ್ಳೆ ಕಲಾವಿದೆ ಅಂತ. ಇದರಲ್ಲಿ ಅವ್ರಿಗೊಂದು ಒಳ್ಳೆ ಪಾತ್ರ, ನಿಜಕ್ಕೂ ಟೈಟ್ಲೇ ಹೇಳಿದ ಶ್ರೀಮತಿ ಸಿಂಧೂರ ಅಂತ. ಆಕೆ ತುಂಬ ಪಾತ್ರದಲ್ಲಿ ತಲೆನೋವಾಗಿ ಅಭಿನಯಿಸಿದ್ದಾರೆ. ಅವರು ಕೂಡ ನಿಮಗೆ ಖಂಡಿತ ಈ ಚಿತ್ರದಲ್ಲಿ ತುಂಬ ಇಷ್ಟ ಆಗ್ತಾರೆ. ಒಳ್ಳೆ ಪಾತ್ರದ ಮೂಲಕ ಇದು ಒಂದು ಸಿಂಧೂರದ ಸುತ್ತಾನೆ ಸುತ್ತುವಂಥ ಕತೆ. ಇದು ಒಂದು ಹೆಣ್ಣು ಮದುವೆ ಆಗಿ ಬಂದಾಗ ಆಕೆಗೆ ಆ ಒಂದು ಸಿಂಧೂರನೇ ಮುಖ್ಯ. ಅದೇ ನಮ್ಮ ಕಥೆಯ ಜೀವಾಳ ಮತ್ತು ಇದು ಮುಖ್ಯ ಇದು. ಸೊ ಅದ್ರ ಸುತ್ತಲೇ ಕತೆ ಸುತ್ತುತ್ತೆ. ಸೊ ಶ್ರೀಮತಿ ಆ ಸಿಂಧೂರದ ಸುತ್ತಲೇ ಕತೆ ಸುತ್ತೋದ್ರಿಂದ ಒಂದು ಹೀರೋ ಹೀರೋಯಿನ್ನು ಅವರ ಸಂಸಾರ, ಮದುವೆ ಆದಮೇಲೆ ಅವ್ರ ಫ್ಯಾಮಿಲಿ ಜಂಜಾಟಗಳು, ಹೇಗೆ ಅವ್ರ ಜೀವನನ ಮುಂದೆ ಸಾಗಿಸ್ಕೊಂಡು ಹೋಗ್ತಾರೆ, ಏನೇನು ಸಮಸ್ಯೆಗಳು ಬರುತ್ತೆ, ಅದನ್ನೆಲ್ಲ ಹೇಗೆ ಅವ್ರು ಗೆದ್ದು ನಿಲ್ತಾರೆ, ಹೇಗೆ ಅವ್ರ ಸಂಸಾರವನ್ನು ಸರಿಪಡಿಸ್ಕೊಳ್ತಾರೆ, ಇದೇ ಸಂಸಾರದ ಒಂದು ಇದಾಗಿರೋದ್ರಿಂದ, ಕತೆ ಆಗಿರೋದ್ರಿಂದ ಅದಕ್ಕೆ ನಾವು ಶ್ರೀಮತಿ ಸಿಂಧೂರ ಅಂತ ಟೈಟ್ಲ್ ಕೊಟ್ಟಿದ್ದೀವಿ. ಪ್ರಿಯಾ ಆ ಪಾತ್ರದಲ್ಲಿ ತುಂಬ ಜೀವಂತವಾಗಿ ಕಾಣಿಸ್ಕೊಳ್ತಾರೆ. ಇನ್ನು ನಮ್ಮ ಗಣೇಶ್ ರಾವ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರನ ಮಾಡಿದ್ದಾರೆ. ಸೊ ವಿಲನ್ ಗೆಟಪ್ನಲ್ಲೇ ಇದ್ದಾರೆ. ನಮ್ಮ ಪ್ರಸನ್ನ ಅವ್ರ ಬಗ್ಗೆ ನಾನೇನು ಹೇಳೋದು ಬೇಕಿಲ್ಲ. ಅವರು ತುಂಬ ಹಂಬಲ್ ಪರ್ಸನ್ನು. ನನಗೆ ತುಂಬ ಇಷ್ಟವಾದ ಒಂದು ಪಾತ್ರ, ಕ್ಯಾರೆಕ್ಟರ್. ಕ್ಯಾರೆಕ್ಟ್ರು ಅವರ ಸ್ನೇಹದಲ್ಲಿ ನಾನು ಮೊದಲನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು. ಆದರೂ ಕೂಡ ಅವರು ತುಂಬ ನನಗೆ ಹತ್ರ ಆಗ್ಬಿಟ್ರು. ಯಾಕೆ ಅಂತ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಅವರ ಸ್ನೇಹದಲ್ಲಿ ಮತ್ತು ಅವರ ವಿಶ್ವಾಸದಲ್ಲಿ ಮತ್ತು ಅವರ ಪಾತ್ರವನ್ನು ಅವರು ತೊಡಗಿಸ್ಕೊಂಡಿರೋ ರೀತಿಯಲ್ಲಿ ಕೂಡ ಅವರು ನನಗೆ ಇಷ್ಟ ಆದರು. ಹಾಗಾಗಿ ಪ್ರಸನ್ನ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆಯ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ನಿಮಗೆ ಆ ಚಿತ್ರದಲ್ಲಿ ನಿಮ್ಮನ್ನು ಖಂಡಿತ ರಂಜಿಸ್ತಾರೆ. ಹೇಳ್ತಾ ಹೋದರೆ ಎಲ್ಲ ಪಾತ್ರಗಳು ಕೂಡ ನಿಮಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಇಷ್ಟ ಆಗುತ್ತೆ. ಕಥೆನೇ ನಿಮಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಶ್ರೀಮತಿ ಸಿಂಧೂರ ಒಂದು ಒಳ್ಳೆಯ ಪ್ರಯತ್ನ ನಿಮ್ಮನ್ನು ಖಂಡಿತ ತಲುಪುತ್ತೆ, ನಿಮಗೆ ಅದು ಖುಷಿ ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಆಶೀರ್ವಾದ, ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಬೋದು ಮಾಡಿದ್ದೆ. ಸೊ ಅದರಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ಸೊ ಭಾಳ ಖುಷಿ ಆಯಿತು ಸರ್. ನಮ್ಮ ನಾಗಿರೆಡ್ಡಿ ಸರ್ ಬಂದ್ಬಿಟ್ಟು ಅವ್ರ ಪ್ರೊಡ್ಯೂಸರ್ ಥರ ಇಲ್ಲ, ಒಳ್ಳೆ ಫ್ರೆಂಡ್ಲಿಯಾಗಿ ನಮ್ಗೆ ಏನೇನು ಬೇಕು ಎಲ್ಲನೂ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಮತ್ತು ನಮ್ಮ ರಾಘಣ್ಣ ಅವ್ರ ಜೊತೆ ಬಂದ್ಬಿಟ್ಟು 2ನೇ ಚಿತ್ರ ಇದು. ಫಸ್ಟು ಕೇರ್ ಆಫ್ ಲಂಡನ್ ಏನೋ ಮಾಡಿದ್ರು, ಫಸ್ಟ್ ಮೂವಿ. ಇದು 2nd ಮೂವಿ. ಭಾಳ ಖುಷಿ ಆಯಿತು ಸರ್. ದಯವಿಟ್ಟು ಎಲ್ಲ ಚಿತ್ರರಂಗಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ನಮಃ, ಲವ್ ಯು ಆಲ್. ಆಪರ್ಚುನಿಟಿ ಕೊಟ್ಟರೆ ಮೂವಿಯಲ್ಲಿ ಈ ಮೂವಿ ಒಂದು ಸಖತ್ ಚೆನ್ನಾಗಿರೋ ಮೂವಿ, ಒಂದು ಹಿಟ್ ಮೂವಿ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ.
ನಾನು ಹೋಪ್ ಮಾಡ್ತೀನಿ. ಆಮೇಲೆ ಸಿಕ್ಸ್ತ್ ಹೋಗ್ತೀನಿ. ಇಲ್ಲ, ಹೋಗ್ತಾ ಇದ್ದೀನಿ. ಇದು ನನ್ನ 6ನೇ ಸಿನಿಮಾ. ನಾನು ಕಾಂತಾರ ಮಾಡಿದ್ದೀನಿ, ಫ್ಯಾಮಿಲಿ ಪ್ಯಾಕ್ ಮಾಡಿದ್ದೀನಿ, ಜೇಮ್ಸ್ ಮಾಡಿದ್ದೀನಿ, ಯುವರತ್ನ ಮಾಡಿದ್ದೀನಿ, ಶ್ರೀಮತಿ ಮಾಡಿದ್ದೀನಿ. 10 days ಹಾಕಿದ್ದೆ ಶೂಟಿಂಗ್ ಅಂತ. ರಾಘಣ್ಣ, ನಾನು ಅವ್ರ ಮಗ, ಆಮೇಲೆ ಪ್ರಿಯಾ ಅವರ ಅಮ್ಮ, ಅವ್ರ ಮಗ. ಈ ಮೂವಿಲಿ ನಂದು ಜಾಸ್ತಿ ಸ್ಕ್ರೀನ್ ಟೈಮ್ ಬರುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಯಾಕಂದರೆ ನನ್ನ ಹಳೆ ಮೂವಿಲಿ ಅಷ್ಟು ಸ್ಕ್ರೀನ್ ಟೈಮ್ ಆಮೇಲೆ ರೆಕಗ್ನಿಷನ್ ಬಂದಿಲ್ಲ. ತಳ ನೀನು ಡನ್ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ತಳ ನಿಮಿಷ